ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾವ್ಯಾ ಚಪಾತಿ ಚಟ್ನಿ ಪುಡಿ ಎಲ್ಲ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದೀರಾ? ಎಸ್, ನಾವು ಮಂತ್ರಾಲಯ ಮತ್ತು ಹಂಪಿಗೆ ಹೋಗ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಡಬೇಕು. ಇದು ಹಿಂದಿನ ದಿನ ನಾವು ನೈಟ್ ಅಂದರೆ ಎಲ್ಲ ಊಟ ಎಲ್ಲ ಆದಮೇಲೆ ಚಪಾತಿ ಮತ್ತು ಚಟ್ನಿ ಪುಡಿ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಸೊ ವಿಶ್ಕಾ ನಾನು ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ ಅವಳು ಫುಲ್ ಪ್ಯಾಕ್ ಮಾಡ್ತಾ ಇದ್ದಾಳೆ. ಅಮ್ಮ ಅತ್ತೆಗೆ ಬಿಡದೆ ಚಪಾತಿ ಎಲ್ಲ ಉವಿಷ್ಕನ ಪ್ಯಾಕ್ ಮಾಡಿದ್ದಾಳೆ. ಅಂದರೆ ಉವಿಷ್ಕದು ಮುಡಿ ಕೊಡಬೇಕು ಹಂಪಿಯಲ್ಲಿ. ಸೊ ಫಸ್ಟು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೇಗ ಮಲ್ಕೊಂಡು ಅರ್ಲಿ ಮಾರ್ನಿಂಗ್ ಬೇಗ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇವಾಗ ಊರಿಂದ ಹೊರಟಿದ್ದೀವಿ. ಎಲ್ಲ ಅಂದರೆ 4 o'clock ಹೊರಡೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. 4:45 ಆಗೋಯಿತು ಮನೆ ಬಿಡೋ ಅಷ್ಟರೊಳಗೆ. ಸೊ ನೋಡೋಣ ಮಂತ್ರಾಲಯಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಏನೆಲ್ಲ ಮಾಡಿದ್ವಿ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ನೋಡಿ, ತುಂಬ ವರ್ಷಗಳಾಗಿತ್ತು ಇಷ್ಟು ಅರ್ಲಿ ಮಾರ್ನಿಂಗ್ ಅಂದರೆ ನಾನು ಸಮರ್ಥು ಎದ್ದು ಹೊರಟಿರೋದು. ಅಂದರೆ ಹೂವಿಷ್ಕ ಊಟಾದ್ಮೇಲೆ ಇಷ್ಟು ಬೆಳಗ್ಗೆಲ್ಲ ಎದ್ದು ಹೊರಟೇ ಇಲ್ಲ. ಸೊ ಅದನ್ನೇ ಮಾತಾಡಿಕೊಂಡು ಡ್ರೈವ್ ಮಾಡ್ತಾ ಇದ್ವಿ. ಸಮರ್ಥ್ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದೇ ಇಲ್ಲ, ಎಷ್ಟೊಂದು ವರ್ಷಗಳಾಗೋಗ್ಬಿಟ್ಟಿದೆ ಅಂತ ಹೇಳಿ. ಸೊ ನೀವೆಲ್ಲ ಜರ್ನಿ ಮಾಡಬೇಕಾದ್ರೆ ಯಾವ ಥರ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಮರ್ಥ್ ಅಂತೂ ಸಿಕ್ಕಾಬಟ್ಟೆ ಮಾತಾಡ್ತಾ ಇದ್ವಿ. ಅಂದರೆ ಪಕ್ಕದ ಹೋಗೋ ಗಾಡಿಗಳಿಗೆಲ್ಲ ಕಮೆಂಟ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಅದೇ ಹೇಳ್ತಾಯಿದ್ರು, ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ರಂತೆ ಸಮರ್ಥ್ ಮೈಕ್ ಇಟ್ಕೊಂಬಿಟ್ಟು ಜೋರಾಗಿ ಮಾತಾಡೋದು ಎಲ್ಲ. ಸೊ ಆ ಥರ ಮಾಡಬೇಕು ನೆಕ್ಸ್ಟ್ ಟೈಮ್, ಚೆನ್ನಾಗಿರುತ್ತೆ ಅಂತ ಹೇಳಿ. ನೋಡಿ ನಾವು ಇವಾಗ ಬಳ್ಳಾರಿ ರೀಚ್ ಆಗಿದ್ದೀವಿ. ಮಕ್ಕಳಿಗೆಲ್ಲ ಇಡ್ಲಿ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಸಮರ್ಥ್. ಅಂದರೆ ಚಪಾತಿ ತಿಂತಾರೋ ಹೆಂಗೋ ಗೊತ್ತಿಲ್ಲ, ಸೊ ಅದಕ್ಕೆ ಇಡ್ಲಿ ಆದರೆ ಆರಾಮ್ಸೆ ತಿಂತಾರೆ ಅಲ್ವಾ ಅಂತ ಹೇಳಿ ಇಡ್ಲಿ ತೊಗೊಂಡು ನೆಕ್ಸ್ಟ್ ಮುಂದೆ ಎಲ್ಲಿ ಚೆನ್ನಾಗಿರುತ್ತೋ ಪ್ಲೇಸ್ ಅಲ್ಲಿ ಟಿಫನಿಗೆ ನಿಲ್ಲಿಸೋಣ ಅಂತ ಹೇಳಿ. ಸೊ ಬಳ್ಳಾರಿಯಿಂದ ಒಂದು 3 ಕಿಲೋಮೀಟರ್ಸ್ ಮುಂದೆ ಹೋಗಿ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಪ್ಲೇಸ್ ಚೆನ್ನಾಗಿತ್ತು ಅಂತ ಹೇಳಿ. ಆದರೆ ನೀರೆಲ್ಲ ಹರಿತಾ ಇತ್ತು. ಅಲ್ಲಿ ಕೂತ್ಕೊಂಡು ತೊಗೊಂಡೋಗಿರೋ ಟಿಫನ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು. ಇದು ನೋಡಿ ಅಶೋಕ ಪಿಲ್ಲರ್ ಎಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಅದು. ಸೊ ಇವಾಗ ಟಿಫನ್ ಸ್ಟಾಪ್ ಮಾಡಿದ್ದೀವಿ. ಬೇಗ 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 ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟಾಗಿ ಹೊರಡಬೇಕು. ಮಧ್ಯಾಹ್ನ ಸ್ವಲ್ಪ ಹೊತ್ತು ಕ್ಲೋಸ್ ಇರುತ್ತಲ್ವ ರಾಯರ ಮಠ. ಸೊ ಅಷ್ಟರೊಳಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಟಿದ್ದೀವಿ. ನೋಡಿ ಟಿಫನ್ ಎಲ್ಲ ಆಯಿತು, ಇವಾಗ ಹೊರಟಿದ್ದೀವಿ. ಅಲ್ಲಿ ಒಂದು ರೂಮ್ ಕೂಡ ಬುಕ್ ಮಾಡಿದ್ದೀವಿ ಹೋಗಿ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳಿ. ಸೊ ಇನ್ನೊಂದು ತುಂಬ ಖುಷಿ ವಿಚಾರ ಏನು ಅಂದರೆ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಂತ್ರಾಲಯಕ್ಕೆ. ನನ್ನ ಮಕ್ಕಳು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅವ್ರ ಜೊತೆ ಹೋಗ್ತಾ ಇರೋದಂತೂ ಸಖತ್ ಖುಷಿಯಾಗಿದೆ. ಹೂವಿಷ್ಕ ಅಂದರೆ ಅವಳದು ಹರಕೆ ಇತ್ತು. ಸೊ ಅದಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಅದೊಂದು ಮೇನ್ ರೀಸನ್ ಹೋಗಿ ಬರ್ತಾಯಿದ್ದೀನಿ. ಹೂವಿಷ್ಕ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಂದು ವ್ಲಾಗಲ್ಲಿ ಹೇಳಿದ್ದೆ ಕೂಡ. ಅಂದರೆ 8 years ಆದಮೇಲೆ ಕನ್ಸೀವ್ ಆಗಿದ್ದು. 3 months ಸ್ಕ್ಯಾನಿಂಗಲ್ಲಿ ಅಂದರೆ ನಮ್ಮ ಡಾಕ್ಟರೇ ಸ್ಕ್ಯಾನ್ ಮಾಡ್ತಾಯಿದ್ರು. ಸೊ ಆವಾಗ ಹಾರ್ಟ್ ಬೀಟ್ ಅಷ್ಟು ಬರ್ತಾಯಿಲ್ಲ, ಕೇಳಿಸ್ತಾ ಇಲ್ಲ ಅಂತ ಹೇಳಿದರು. ಸೊ ಇಮ್ಮಿಡಿಯೇಟಾಗಿ ನಾನು ಬೇರೆ ಕಡೆ ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ದೀನಿ. ಇಮಿಡಿಯೇಟಾಗಿ ಹೋಗಿದ್ದೆ. ನನಗೆ ಅಲ್ಲಿ ಹೋಗೋವರೆಗೂ ಸಮಾಧಾನ ಇಲ್ಲ. ಸೊ ಅವತ್ತು ಗುರುವಾರ ಆಗಿತ್ತು. ಸೊ ಅವತ್ತು ಹೋಗ್ಬೇಕಾದ್ರೆ ಅಂದರೆ ತುಂಬ ದೂರ ಅನಿಸ್ತಾಯಿತ್ತು ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗೋ ಅಷ್ಟೊತ್ತಿಗೆ. ಸೊ ನಾನು ಅಲ್ಲೇ ಕಾರಲ್ಲಿ ಕೂತ್ಕೊಂಬಿಟ್ಟು ರಾಯರನ್ನ ನೆನೆಸ್ಕೊಂಡು, ನನಗೆ ನನ್ನ ಮಗು ಏನೂ ಆಗಬಾರ್ದು, ನನ್ನ ಮಗು ಚೆನ್ನಾಗಿ ಆರೋಗ್ಯವಾಗಿ ನನಗೆ ಡೆಲಿವರಿ ಆಗಬೇಕು. ಸೊ ನನ್ನ ಮಗುನ ಕರ್ಕೊಂಡು ನಿನ್ನ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹರ್ಸ್ಕೊಂಡಿದ್ದೆ. ಸೊ ಅದಾದಮೇಲೆ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ. ಇಮ್ಮಿಡಿಯೇಟ್ ಅಂತ ಅವರೂ ಅಷ್ಟೇ ಅಂದರೆ ಬರ್ಕೊಟ್ಬಿಟ್ಟಿದ್ರು ಫೈಲಲ್ಲಿ ನಮ್ಮ ಡಾಕ್ಟರು, ಎಮರ್ಜೆನ್ಸಿ ಇದೆ ಅಂತ. ಸೊ ಹೋಗಿದ ತಕ್ಷಣ ಅವ್ರು ಕರ್ಕೊಂಡ್ರು. ಸೊ ಅಲ್ಲಿ ಒಳಗೆ ಹೋಗಿದ ತಕ್ಷಣ, ಮೇಡಮ್ ಫಸ್ಟು ರಿಲ್ಯಾಕ್ಸ್ ಆಗಿ, ಏನೂ ಆಗಿಲ್ಲ, ಪ್ರಾಬ್ಲಮ್ ಏನೂ ಇಲ್ಲ, ಆರಾಮಾಗಿದೆ ಮಗು, ಹಾರ್ಟ್ ಬೀಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹೂವಿಷ್ಕ ಹುಟ್ಟಿದಾಗಿಂದ ಬರೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀವಿ ನೋಡಿ, ರಾಯರ ಸನ್ನಿಧಾನಕ್ಕೆ ಬಂದಿದ್ದೀವಿ ಆಲ್ರೆಡಿ. ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮಧ್ಯಾಹ್ನ 2 to 4 o'clockವರೆಗೂ ಕ್ಲೋಸ್ ಇರುತ್ತೆ ಮಠ. ಸೊ ಅದಕ್ಕೆ ನಾವು 11:30, 12 ಆಗೋಗಿತ್ತು ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ನಾವು ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ಇವಾಗ ದರ್ಶನಕ್ಕೆ ನಿಂತ್ಕೊಳ್ತಾ ಇದ್ದೀವಿ.
ಬಟ್ ಎಷ್ಟು ಈಸಿಯಾಗಿ ದರ್ಶನ ಆಯಿತು ಅಂದರೆ ಫ್ರೆಂಡ್ಸ್, ಹಿಂಗೆ ಒಳಗೆ ಹೋಗಿ ಆಚೆ ಬಂದಂಗಾಯಿತು. ಅಷ್ಟು ಆರಾಮಾಗಿ ನೀಟಾಗಿ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ರಾಯರ ಸನ್ನಿಧಾನದಲ್ಲಿ ಪ್ರಸಾದ ಮತ್ತು ಮಂತ್ರಾಕ್ಷತೆ ತಗೊಂಡು ಆಮೇಲೆ ಆಚೆ ಎಲ್ಲ ಫೋಟೋಸು ವೀಡಿಯೋಸು ನದಿ ಹತ್ರ ಎಲ್ಲ ಹೋಗಿ ಮಕ್ಳನ್ನ ಕರ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು. ಸೊ ನೋಡಿ, ಮಠದಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಮ್ಯೂಸಿಯಂ ಥರ ಅಲ್ಲೆಲ್ಲ ಜೋಡಿಸಿದ್ದಾರೆ ನೋಡಿ. ರಾಯರ ಕಳಸ ಇಲ್ಲೇ ಕೂತ್ಕೊಂಡು ಅದನ್ನು ನಿಮಗೂ ಎಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೆ. ನನ್ನ ಮಕ್ಕಳಿಗೆ ಅಲ್ಲೇ ಬೀಳಿ ಅಂತ ಹೇಳಿದ್ರೆ ಅಲ್ಲೇ ಬೀಳ್ತಾಯಿದ್ರು ಇಬ್ರು. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತಲ್ಲ. ಸೊ ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡಿದ್ದು ಇವಾಗ ಆಚೆ ಬಂದು ಫೋಟೋ ತಗೋತಾ ಇದ್ದೀವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಬ್ಬೊಬ್ರಿಗೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಹಾಗೇ ಆಗಿರುತ್ತೆ ರಾಯರ ವಿಷಯದಲ್ಲಿ. ಸೊ ನೋಡಿ, ಊಟಕ್ಕೆ ಬಂದಿದ್ದೀವಿ. ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದು ತುಂಬ ಗಿಣಿಶಾಸ್ತ್ರ ಎಲ್ಲ ಅಲ್ಲಿ ಹೇಳ್ತಾಯಿದ್ರು ರೋಡಲ್ಲೆಲ್ಲ ಕೂತ್ಕೊಂಡು. ಸೊ ನಾವು ಗಿಣಿಶಾಸ್ತ್ರ ಕೇಳಲಿಲ್ಲ, ಬಟ್ ಗಿಣಿ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ ಗಿಣಿ ಜೊತೆ. ಅದೊಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಊಹಿಸ್ಕೊಂತು ಅತ್ತೆ ಇಡ್ತಾ ಇದ್ಲು, ನಭನ್ಯು ಮತ್ತು ಮಹಾನ್ಯು ಇಬ್ಬರು ಆರಾಮಾಗಿ ಇಟ್ಕೊಂಡಿದ್ರು ಅದು ಗಿಣಿನ. ಸೊ ಇಲ್ಲಿ ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಾವು ಮನಿಷ್ಕಂತೂ ಅಲ್ಲಿ ದೊಡ್ಡದಾಗಿತ್ತಲ್ಲ, ಫುಲ್ಲು ಓಡಾಟ. ಅವಳಂತೂ ಕೈಗೆ ಸಿಗ್ತಾ ಇರಲಿಲ್ಲ, ಅಷ್ಟು ಓಡ್ತಾ ಇದ್ಲು. ಸೊ ತುಂಗಭದ್ರಾ ನದಿ ಅಂತೂ ಹರಿತಾ ಇತ್ತು. ಮಕ್ಕಳಿಗೆ ನೀರಂದರೆ ಅದು ಏನು ಇಷ್ಟನೋ ಗೊತ್ತಿಲ್ಲ ಫ್ರೆಂಡ್ಸ್. ನೀರಂದರೆ ಆಚೆ ಬರೋಕ್ಕೆ ಒಪ್ಪಲ್ಲ, ಅಷ್ಟು ನೀರಲ್ಲಿ ಆಟ ಆಡ್ತಾರೆ ಅವರು. ಹೂವಿಷ್ಕಾ, ನಭನ್ಯು, ಮಹಾನ್ಯು ಫುಲ್ ಯಾರೂ ರೆಡಿ ಇಲ್ಲ ನೀರಿಂದ ಆಚೆ ಬರೋಕ್ಕೆ, ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ಅವರು. ಸೊ ಅಲ್ಲೂ ಫೋರ್ಸ್ ಮಾಡಿ ಕರ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಹೂವಿಷ್ಕಾ ಅಲ್ಲಿ ಪಾನಿಪುರಿ ಕಾಣಿಸ್ತಾ ಪಾನಿಪುರಿ ಅಂತ ಕೇಳ್ತಾ ಇದ್ಲು, ಬಟ್ ತಿನ್ನಲ್ಲ ಫ್ರೆಂಡ್ಸ್. ಬಟ್ ಬೇಕು ಅಂತ ಕೇಳ್ತಾ ಇರ್ತಾವೆ ಎಲ್ಲನೂ. ಸೊ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ನಾವಿವಾಗ ಹೊರಟ್ವಿ. ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು, ಮತ್ತು ಮಕ್ಕಳು ಸರಿಗೆ ಊಟ ಮಾಡಿರಲಿಲ್ಲ. ಸೊ ನೈಟ್ ಹಂಪಿ ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಲೈಟಾಗಿ ಅವ್ರಿಗೆಲ್ಲ ದೋಸೆ ಇಡ್ಲಿ ಎಲ್ಲ ತಿನ್ನಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ನಾವಿವಾಗ ಹಂಪಿಗೆ ಹೋಗಿ ಆಲ್ಟ್ ಮಾಡೋಣ. ಬೆಳಗ್ಗೆ ಅಭಿಷೇಕ ಪೂಜೆ ಮತ್ತು ಹೂವಿಷ್ಕಾಗೆ ಮುಡಿ ಎಲ್ಲ ಕೊಡಿಸ್ಬೇಕಲ್ಲ, ಇಲ್ಲಿಂದ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗಲೇ ಹೋಗ್ತಾಯಿದ್ವಿ. ಅಂದರೆ 4.5 hours ಜರ್ನಿ ಇತ್ತು. ಸೊ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ, ಅಂದರೆ ಬೆಳಗ್ಗೆ ಎಷ್ಟೊತ್ತಾದರೂ ಎದ್ದೇಳ್ಬೋದು ಅಂತ ಹೇಳಿ ನೋಡಿ ಬಂದು ರೀಚ್ ಆಗಿದ್ದೀವಿ. ನಾವು ಮಂತ್ರಾಲಯದಿಂದ ಹೊರಟಾಗ 5 o'clock ಆಗಿತ್ತು. ಇಲ್ಲಿ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ, ಅಂದರೆ ಮಧ್ಯ ಸ್ಟಾಪ್ ಎಲ್ಲ ಕೊಟ್ಕೊಂಡು 11 o'clock ಆಗೋಯಿತು. ಹಂಪಿ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿತ್ತು. ಈ ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿತ್ತು. ಮತ್ತು ಇವಾಗ ಹೊಸದಾಗಿ ಮಾಡಿರೋದಿದು ಮಾರಿಗೋಲ್ಡ್ ಹೋಮ್ ಸ್ಟೇ ಅಂತ ಹೇಳಿ. ಇಲ್ಲಿಂದ ಒಂದು 4-5 kilometers ಆಗುತ್ತೆ ಅಷ್ಟೇ ಹಂಪಿ ವಿರೂಪಾಕ್ಷ ಟೆಂಪಲು. ಸೊ ಅದಕ್ಕೆ ಇಲ್ಲೇ ಹಾಲ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮಾರ್ನಿಂಗ್ ಬೇಗ ಎದ್ದು ಹೂವಿಷ್ಕಾಗೆ ಮುಡಿ ಕೊಡಬೇಕು, ಮತ್ತು ಅಭಿಷೇಕ ಪೂಜೆ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗಿಗೋಸ್ಕರ ಕಾಯ್ತಾ ಇರಿ.